ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕನಿಗೆ ವಂಚನೆ ಮಾಡಲು ಪ್ರಯತ್ನಿಸಿದ ಪ್ರಯಾಣಿಕನ ಕೃತ್ಯ ವಿಫಲ. ದಿನಾಂಕ 2/12/2025ರಂದು ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ನಗರದ ಆಟೋ ಚಾಲಕನೊಬ್ಬನಿಗೆ ಪ್ರಯಾಣಿಕನಿಂದ ವಂಚನೆ ಮಾಡಲು ಯತ್ನಿಸಲಾಯಿತು. ಪ್ರಯಾಣಿಕನು ಆಟೋ ಹತ್ತಿದ ಬಳಿಕ ತನ್ನ ಮೊಬೈಲ್ನಲ್ಲಿ ಕರೆನ್ಸಿ ಇಲ್ಲ ಎಂದು ಸುಳ್ಳು ಹೇಳಿ ಚಾಲಕನ ಫೋನ್ ಕೇಳಿಕೊಂಡು ಸ್ವಲ್ಪ ಕಾಲ್ ಮಾಡುವ ನೆಪದಲ್ಲಿ ತನ್ನ ಮೊಬೈಲ್ಗೆ ಚಾಲಕನ ನಂಬರ್ ಕಾಲ್ ಮಾಡಿಕೊಂಡನು. ಪ್ರಯಾಣ ಮುಗಿದ ನಂತರ ಆ ಪ್ರಯಾಣಿಕನು ಚಾಲಕನ ನಂಬರ್ ಬಳಸಿ ವಾಟ್ಸಾಪ್ ಮೂಲಕ ಅಶ್ಲೀಲ ಚಿತ್ರ ಕಳುಹಿಸಿ 500 ಅಥವಾ 1000 ರೂಪಾಯಿ ಕೊಡಬೇಕು, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಲು ಮುಂದಾದನು. ಆಟೋ ಚಾಲಕ ತಕ್ಷಣ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಚಿದಾನಂದ ಸವದತ್ತಿ ಮತ್ತು ಸಹ ಕಾರ್ಯದರ್ಶಿ ಬಸವರಾಜ್ ಸುರಣಗಿ ಅವರನ್ನು ಸಂಪರ್ಕಿಸಿ ಘಟನೆಯ ವಿವರ ಹಂಚಿಕೊಂಡನು. ಸಂಘದ ಪದಾಧಿಕಾರಿಗಳು ಚಾಲಕನಿಗೆ ಧೈರ್ಯ ತುಂಬಿ ತಕ್ಷಣ ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ದಾಖಲಿಸಿದರು. ಪೊಲೀಸರು ಘಟನೆಯ ಗಂಭೀರತೆಯನ್ನು ಅರಿತು ಚಾಲಕನಿಗೆ ಧೈರ್ಯ ತುಂಬಿ, ಇಂತಹ ಫ್ರಾಡ್ಗಳನ್ನು ಪೊಲೀಸ್ ಇಲಾಖೆ ಯಾವತ್ತೂ ಸುಮ್ಮನೆ ಬಿಡುವುದಿಲ್ಲ, ಈಗಾಗಲೇ ಸೈಬರ್ ಹಾಗೂ ಪೊಲೀಸ್ ಇಲಾಖೆ ಇಂತಹ ಕೃತ್ಯಗಳ ವಿರುದ್ಧ ಚುರುಕಾಗಿ ಕೆಲಸ ಮಾಡುತ್ತಿದೆ, ನೀವು ಯಾವುದೇ ರೀತಿಯ ಭಯಪಡಬೇಡಿ, ನಮ್ಮ ಪೊಲೀಸ್ ಇಲಾಖೆ ನಿಮ್ಮೊಂದಿಗೆ ಇದೆ ಎಂದು ಭರವಸೆ ನೀಡಿದರು. ಪೊಲೀಸರು ಪ್ರಯಾಣಿಕನ ಫೋನ್ ನಂಬರ್ ಪಡೆದು ತನಿಖೆ ಪ್ರಾರಂಭಿಸಿದ್ದು, ಚಾಲಕನ ಮೊಬೈಲ್ನಲ್ಲಿರುವ ಆ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಿದಾನಂದ ಸವದತ್ತಿ, ಪ್ರಧಾನ ಕಾರ್ಯದರ್ಶಿ ಪುಂಡಲೀಕ ಬಡಿಗೇರ, ಉಪಾಧ್ಯಕ್ಷ ಚೆನ್ನಪ್ಪ ಎಲಿಗಾರ್. ನಮಸ್ಕಾರ, ನನ್ನ ಹೆಸರು ರವಿ ಗೋರಂಟ್ಲೆ ಅಂತೇಳಿ. ನಾನು ಆಟೋ ರಿಕ್ಷಾ ಚಾಲಕ. ನಾನು ಗುಣಕಲ್ಲಿಂದ ಗೋಕುಲ್ ಬಸ್ ಸ್ಟ್ಯಾಂಡಿಗೆ ಒಂದು ಪ್ಯಾಸೆಂಜರ್ ಬಾಡಿಗೆ ಕುಣಿಸಿದ್ದೆ. ನಾನು 170 ರೂಪಾಯಿ. ಆ ಪ್ಯಾಸೆಂಜರ್ ಏನು ಮಾಡಿದ, ನನ್ನ ಮೊಬೈಲ್ ಇಸ್ಕೊಂಡು ನಿಮ್ಗೊಂದು ಫೋನ್ ಹಚ್ಕೊಡ್ತೀನಿ ನಾನು, ಅದ ಕೊಡೋದು ಅಂತೇಳಿ ಇಸ್ಕೊಂಡೆ. ಅವ್ನ ಕಡೆ ಫೋನ್ದಾಗ ಕರೆನ್ಸಿ ಇದ್ದಿಲ್ಲ. ನನ್ನ ಫೋನ್ ಅವ್ನು ಕೊಟ್ಟಿದ್ದೆ. ನನ್ನ ನಂಬರ್ ಫೋನ್ ಕೊಟ್ಟಿದಾಗ ನನ್ನ ಫೋನ್ ತೊಗೊಂಡು ವಾಟ್ಸಪ್ ಹ್ಯಾಕ್ ಮಾಡಿ ನನ್ನ ಬೇರೆ ನಮ್ಮ ಹ್ಯಾಕ್ ಮಾಡಿ ಅದು ಅಶ್ಲೀಲ ಫೋಟೋವನ್ನು ಕಳಿಸಿ ಕಾಸ, ನೀ ದುಡ್ಡು ಕೊಡು ಇಲ್ಲಾಂದ್ರೆ ನನಗೆ ಟಾರ್ಚರ್ ಮಾಡ್ತೀನಿ ಅಂತೇಳಿ ಬೇರೆ ಅಂತೇಳಿ ಫೋಟೋ ಕೊಡೋದಿದ್ದ. ಹಿಂಗಾಗಿ ನಾನು ಶ್ರಮಜೀವಿ ಸಂಘಟನೆ ಉತ್ತರ ಕನ್ನಡ ಶ್ರಮಜೀವಿ ಅಧ್ಯಕ್ಷರಿಗೆ ಸತ್ಯಾನಂದ ಸವದತ್ತಿ ಅನ್ನೋರಿಗೆ ಫೋನ್ ಮಾಡಿ, ಅಣ್ಣಾರ ಹಿಂಗಾಗೈತೆ ನನ್ನ ಸಮಸ್ಯೆ ಅಂತ ಹೇಳಿದಾಗ ಅವರು ನಮ್ಮ ಆಫೀಸಿಗೆ ಬಂದು ಮಾತಾಡಿದಾಗ ಅವ್ರ ಆಫೀಸಿಗೆ ನಾವು ಮಾತಾಡಿದಾಗ ಅವರು ಬಂದ ಕಾಸ ವಿದ್ಯಾನಗರ ಪೊಲೀಸ್ನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹಿಂಗಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ಕಾರ ಆಟೋ ಚಾಲಕರೇ ಮತ್ತು ಬಂಧುಗಳೇ. ಇವತ್ತು ವಿಷಯ ಏನಪ್ಪ ಅಂದರೆ, ಇವತ್ತು ಸರಿಯಾಗಿ 8:30ಗೆ ರವಿ ಆಟೋ ಚಾಲಕರಿಗೆ ಇವತ್ತೊಂದು ಒಬ್ಬ ಪ್ಯಾಸೆಂಜರ್ ಗ್ರಾಹಕ ಬಂದು ಹುಣಕಲ್ ಕಡೆಯಿಂದ ಆಟೋ ಹತ್ತಿದ್ದಾನೆ. ಹೋಗ್ಬೇಕಾದ್ರೆ ಸ್ವಲ್ಪ ಅವ್ರಿಗೊಂದು 150 ರೂಪಾಯಿ 110 ರೂಪಾಯಿ ಬಾಡಿಗೆ ಕೊಟ್ಟ ಮೊಬೈಲ್ ಕಸ್ಕೊಂಡ್ಬಿಟ್ಟಾನ ಹೊರಗಡೆ. ಇವತ್ತು ಏನೋ ಇವು ಅದ್ರೊಳಗೆ ಯಾರೋ ಒಬ್ಬರು ಕರೆನ್ಸಿ ಇರೋದಿಲ್ಲ, ಏನೋ ಸಮಸ್ಯೆ ಇರ್ತಾವೆ, ದವಾಖಾನೆ ಸಮಸ್ಯೆ, ಆ ಸಮಸ್ಯೆಯಿಂದ ಇವೇನೋ ಬರ್ತು ಮೊಬೈಲ್ ಕಟ್ ಮಾಡಿದಾಗ ಆ ಮೊಬೈಲನ್ನು ದುರುಪಯೋಗ ತೊಗೊಂಡು ಇವತ್ತು ಅವ್ರು ವಾಟ್ಸಪ್ನಾಗೆ ಒಂದು ಮೆಸೇಜ್ ಕಳಿಸಿದ್ದಾನೆ. ಅವರ ಅಶ್ಲೀಲ ವೀಡಿಯೋಗಳನ್ನು ಚಿತ್ರಗಳಂದ್ರೆ ಅವ್ರ ಫೋಟೋ ಎಡಿಟ್ ಮಾಡಿ ಅಶ್ಲೀಲ ವಿಡಿಯೋ ಬಿಟ್ಟಿದ್ದಾನೆ. ವಿಡಿಯೋ ಬಿಟ್ಟು ನಿಮ್ಗೆ 200 ರೂಪಾಯಿ ಹಾಕು, 300 ರೂಪಾಯಿ ಹಾಕು, ಇಲ್ಲಾಂದ್ರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನಿನ್ನ ವಿಡಿಯೋನ ಬೇರೆಯವ್ರಿಗೆ ಬಿಡ್ತೀನಿ ಅಂತಂತ ಅವ್ರಿಗೆ ಟಾರ್ಚರ್ ಅದು ಭಾಳ. ಯಾಕಂದರೆ ಹಿಂಗೆ ಏನಾದರೂ ನಮ್ಮ ವಿಡಿಯೋ ಅಶ್ಲೀಲ ವಿಡಿಯೋ ಬಿಟ್ಟಾಗ ನಮ್ಗೆ ಒಂದಾಗ ಅವ್ನು ಹೆದರಿಬಿಟ್ಟೆ ರೊಕ್ಕ ದುಡ್ಡು ಹಾಕಿಲ್ಲ ಅದು ಪುಣ್ಯಕ್ಕೆ. ಯಾಕಂದ್ರೆ ಅವ್ನು 200-300 ರೂಪಾಯಿ ಹಾಕಿದ್ರೆ ನಾಳೆ ಅವ್ಗೆ 10,000 ಹೋಗು 20,000 ರೂಪಾಯಿ ಅಂತ ಅದು ರನ್ನಿಂಗ್ ಅವ್ರಿಗೆ ದುಡ್ಡು ಅವರು ಇದು ಹಾಕ್ತಿದ್ರು. ಅದಕ್ಕಾಗಿ ಕೂಡಲೇ ಶ್ರಮಜೀವಿ ಆಟೋ ಚಾಲಕರ ಸಂಘದಕ್ಕೆ ನಮ್ಮ ಬಸವರಾಜ್ ಸುರಣಿಗರು ಭೇಟಿ ಆದಾಗ ಬಸವರಾಜ್ ಅವರು ನಂಗೆ ಫೋನ್ ಮಾಡಿದ್ರು. ನಾವೆಲ್ಲ ಶ್ರಮಜೀವಿ ಪದಾಧಿಕಾರಿಗಳು ಇವತ್ತು ಕರ್ಕೊಂಡು ಹೋಗಿ ವಿದ್ಯಾನಗರ ಸ್ಟೇಷನ್ ಹೋಗಿದ್ವಿ. ವಿದ್ಯಾನಗರ ಸ್ಟೇಷನ್ ಹೋದಾಗ ನಾವು ಸಾಹೇಬ್ರು ಹೇಳಿದ್ರು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡೋಣ. ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿದ್ದೀವಿ, ವಿದ್ಯಾನಗರ ಸ್ಟೇಷನ್ನಾಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಒಂದು ಹೇಳೋಕೆ ಆಟೋ ಚಾಲಕರಿಗೆ ಯಾರಾದರೂ ಹೇಳ್ಬೇಕಂತ ವಿಷಯ ಅಂದರೆ, ಇಂಥವೆಲ್ಲ ಪುಂಡಗಳಿಗೆ ಹೆದರಬೇಡ್ರಿ. ಯಾಕಂದ್ರೆ ಯಾರನ್ನೂ ದುಡ್ಡಕ್ಕೆ ಹೋಗ್ಬೇಡ್ರಿ, ಯಾರೂ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರ ತಾತ್ಮಟ್ಟಿಗೆ ನಿಮ್ಮ ಭಯ ಹುಟ್ಟಿಸಿ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ಹೇಳ್ತೀನಿ, ಆಟೋ ಚಾಲಕರು ಯಾರಾದರೂ ಗ್ರಾಹಕರು ಬಂದರೆ ಅವ್ರ ನಡೆ ನುಡಿ ನೋಡಿರಿ. ಯಾಕಂದ್ರೆ ಒಮ್ಮಗಲೇ ಫೋನ್ ಕೊಡೋದಾಗಲಿ, ನೆಟ್ ಆನ್ ಮಾಡೋದಾಗಲಿ, ದುಡ್ಡು ಕೊಡೋದಾಗಲಿ, ದುಡ್ಡಿಂದ ಟ್ರಾನ್ಸ್ಫರ್ ಮಾಡಿಸೋದಾಗಲಿ, ಇಲ್ಲ ನನ್ನ ಫೋನ್ಪೇ ಆಗಲಿ ಅಂಥವೆಲ್ಲ ಯಾವುದೂ ಚಾಲಕರು ಅದಕ್ಕೆ ಬದಿ ಹೊರಬೇಡ್ರಿ, ತಲೆ ಕೊಡಬೇಡ್ರಿ. ಯಾಕಂದ್ರೆ ಈಗಿಂದ ಮೊಬೈಲ್ ಅನ್ನೋದು ಒಂದು ಏನೈತೆ ಅಂದ್ರೆ ನಾವೊಂದು ಜೀವನದಾಗ ಏನು ಆಗ್ಬಾರ್ದು ಅನ್ನೋ ಘಟನೆಗಳು ಮೊಬೈಲಿಂದ ನಮ್ಗೆ ಜೀವನದಲ್ಲಿ ಮಾಡ್ತಾರೆ. ಇವತ್ತೊಂದು ಪಾಠ ರವಿಯಿಂದ ನಾವೆಲ್ಲ ಚಾಲಕರು ಒಂದು ಪಾಠ ಕಲಿಬೇಕು. ಯಾಕಂದ್ರೆ ನಾವು ಇನ್ನೂ ದುಡ್ಡು ಹಾಕಿಲ್ಲ, ಯಾಕಂದ್ರೆ ನಾವು ಸೇಫಾಗಿ ಅದಕ್ಕೆ ಹೇಳೋದು. ಒಂದು ಆಟೋ ಚಾಲಕರ ಸಂಘ ಇವತ್ತೇನು ಕೆಲಸ ಮಾಡ್ತಿದೆ ಅಂದ್ರೆ, ಇಂಥ ಅಮಾಯಕರ ಆಟೋ ಚಾಲಕರು ಏನು ತೊಂದರೆ ಇದ್ದಾಗ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನಾವು ಅವ್ರಿಗೆಲ್ಲ ಕವರ್ ಮಾಡ್ತೀವಿ. ಯಾಕಂದ್ರೆ ಅವ್ರು ಬೆನ್ನೆಲುಬು ನಿಂತಂದ್ರೆ ಅವ್ರಿಗೆ ಹೆದರಿಕೆ ಬರೋದಿಲ್ಲ. ಯಾಕಂದ್ರೆ ಒಬ್ಬನೇ ಇತ್ತಂದರೆ ಅವ್ನಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವೆಲ್ಲ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಿದ್ದೇವೆ, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿದ್ದೇವೆ. ಮುಂದೆ ನಾವು ಏನಾದರೂ ರಿಟರ್ನ್ ಕಾಲ್ ಮಾಡಿದ್ದ ಅಂದರೆ ನಮ್ಮ ವಿಷಯ ಮುಟ್ಟಿಸೋ ಸಾಹೇಬ್ರು ಹೇಳಿದ್ದಾರೆ, ನಮಗೂ ಹೇಳಿದ್ರು ಕಾಲ್ ಮಾಡಿದ್ರೆ
ಆಲ್ರೆಡಿ ಈಗ ತನ್ನ ವಿಡಿಯೋ ಬಿಟ್ಟು ತಾನ ಫೋಟೋ ಬಿಟ್ಟು ಲೇಟ್ ಮಾಡಿದ್ದಾನೆ. ಈಗ ಏನಾದರೂ ಕಾಲ್ ಬಂತಂದ್ರೆ ಮುಂದೆ ಬರೋದು ದಿನದಲ್ಲಿ ಅವನು ಯಾರು ಏನು ಎಲ್ಲೇ ಇರಲಿ ಅವಂಗ ಸೈಬರ್ ಕ್ರೈಮ್ನವ್ರಿಗೆ ನಾವು ಉಗ್ರವಾದ ಹೋರಾಟ ಮಾಡಿ ಆದರೂ ಅವನ್ನ ಪೊಲೀಸ್ ಕಮಿಷನರ್ಗೂ ನಾವು ವಿಷಯ ಮುಟ್ಟಿಸ್ತೀವಿ. ಅದಕ್ಕಾಗಿ ಆಟೋ ಚಾಲಕರ ಜಾಗೃತಿ ಮೂಡಿಸೋಕೆ ಒಂದು ವಿಡಿಯೋ ಮಾಡೇವಿ. ಎಲ್ಲರೂ ಜಾಗೃತರಾಗಿ ಆಟೋ ಚಾಲಕರು ಅಂತ ಹೇಳಿ ಇಷ್ಟಪಡ್ತೀವಿ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ನಮ್ಮ ರವಿ ಅನ್ನುವಂಥ ಆಟೋ ರಿಕ್ಷಾ ಚಾಲಕನಿಗೆ ಒಬ್ಬ ಗ್ರಾಹಕನಿಂದ ವಂಚನೆಯ ರೂಪದಲ್ಲಿ ಗ್ರಾಹಕ ಬಂದು ವಂಚನೆ ಮಾಡೋಕ್ಕೆ ಯತ್ನಿಸಿದ್ದ. ಆ ವಂಚನೆ ಏನಪ್ಪ ಯತ್ನಿಸಿದ್ದ ಅಂತಂತಂದ್ರೆ, ಆ ಪ್ರಯಾಣಿಕ ಉಂಟಲ್ ಕ್ರಾಸ್ನಿಂದ ಹತ್ತಿ ಮಧ್ಯದ ರಸ್ತೆಯಲ್ಲಿ ನನಗೆ ಸ್ವಲ್ಪ ಫೋನ್ ಕೊಡ್ರಿ ಅಂಥೇಳಿ ಫೋನ್ ಇಸ್ಕೊಂಡು ನನ್ನ ಮೊಬೈಲ್ನಾಗ ಕರೆನ್ಸಿ ಸಿಕ್ಕಲಾಗೈತಿ, ಹೀಗಾಗಿ ನಿಮ್ಮ ಫೋನ್ ಕೊಡ್ರಿ ಅಂತೇಳಿ ಇಸ್ಕೊಂಡು ತನ್ನ ನಂಬರ್ಗೆ ಆ ನಂಬರನ್ನು ಮಿಸ್ಕಾಲ್ ಕೊಟ್ಕೊಂಡು ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಆಟೋ ರಿಕ್ಷಾ ಚಾಲಕ ಇಳಿಸ್ತಾನೆ. ಇಳಿಸಾದ ನಂತರ ಬಾಡಿಗೆ ಕೊಡ್ತಾರೆ. ಬಾಡಿಗೆ ಕೊಟ್ಟಾದ ನಂತರ ಅವರು ಮತ್ತೆ ಬರಬೇಕಂತ ಬಂದು ಒಂದು 5 ರಿಂದ 10 ನಿಮಿಷ ಬಿಟ್ಟು ಆ ಆಟೋ ಚಾಲಕನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ಇಲ್ಲ ನನಗೆ ಒಂದು 500 ರೂಪಾಯಿ ನೀವು ಕೊಡಬೇಕು, ಇಲ್ಲ 600 ರೂಪಾಯಿ ಕೊಡಬೇಕು, 200 ಕೊಡಬೇಕು, 300 ಕೊಡಬೇಕಂತ ಮೆಸೇಜ್ ಮಾಡ್ಯಾನ. ಮೆಸೇಜ್ ಮಾಡಾದ ನಂತರ ಮತ್ತೆ ಅವ್ರ ಜೊತೆ ಚಾಲಕಂದ ಒಂದು ಫೋಟೋ ಡಿ ಪಿಗಿರುವಂಥ ಫೋಟೋ ಹಾಕ್ಯಾನ. ಅಶ್ಲೀಲವಾಗಿ ಅದೊಂದು ಚಿತ್ರವನ್ನು ಮಾಡ್ಯಾನ. ಆ ಚಿತ್ರ ಮಾಡಿ ಮತ್ತೆ ಹೊಳ್ಳಿ ಆ ಆಟೋ ಚಾಲಕನ ವಾಟ್ಸಪ್ಗೆ ಹಾಕ್ಯಾನ. ಇಲ್ಲ ನೀನು ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂತಂತಂದ್ರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ ಅಂತೇಳಿ ಹೆದರಿಕೆ ಹಾಕ್ಯಾನ. ಆ ಆಟೋ ಚಾಲಕ ಒಂಥರ ಏನೋ ತಿಪ್ಪು ತೋರಿಸೋದಕ್ಕಾಗೈತಿ. ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಿಗೆ ಮತ್ತು ಸಹ ಕಾರ್ಯದರ್ಶಿಗೆ ಸಂಪರ್ಕ ಮಾಡಿ ನನಗಿಂತ ಸಮಸ್ಯೆ ಆಗೈತಿ, ನನಗೆ ಸಮಸ್ಯೆಯಿಂದ ಹೊರಗೆ ತರಬೇಕಂತ ಆಟೋ ಚಾಲಕ ವಿನಂತಿ ಮಾಡಿಕೊಂಡಾಗ ನಾವೆಲ್ಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ವಿದ್ಯಾನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡೇವಿ. ಕಂಪ್ಲೇಂಟ್ ಮಾಡಿದ ನಂತರ ಅವ್ರು ಮತ್ತು ಸೈಬರ್ಗೆ ಇನ್ನೊಂದು ಎಲ್ಲ ಕಡೆ ಇಂಟಿಮೇಷನ್ ಮಾಡಿ ನಾವು ಇಂಥ ಅವೇರ್ನೆಸ್ ನಾವು ಮೂಡ್ಸಕ್ಕೆ ನಾವು ಮುಂದಾಗ್ತೀವಿ, ಸೈಬರ್ ಕ್ರೈಮ್ಗಳನ್ನು ತಡೆಯೋಕ್ಕೆ ನಾವು ಮುಂದಾಗ್ತೀವಿ. ಈ ಥರ ಯಾವುದೇ ತೊಂದರೆ ಆಗಂಗಿಲ್ಲ. ಆಗಿದ್ರೂ ಕೂಡ ನೀವು ಭಯ ಪಡಕ್ಕೆ ಹೋಗ್ಬಿಡ್ರಿ, ಏನೋ ಅದು ನಮ್ಗೆ ಮತ್ತು ಬಂದು ಮಾಹಿತಿ ಕೊಡ್ರಿ, ಇಲ್ಲ ನಮ್ಗೆ ಬಂದು ಮೀಟ್ ಆಗಲಿ ಅಂತ ಹೇಳ್ಯಾರ. ಆದರೆ ಆ ನಂಬರನ್ನು ಈಗ ಆಲ್ರೆಡಿ ಬ್ಲಾಕ್ ಮಾಡೈತಿ, ಬ್ಲಾಕ್ ಎಂಟ್ರಿ ಮಾಡೇವಿ. ಆ ಬ್ಲಾಕ್ ಆಗಿದ್ದರಿಂದ ಅವ್ರ ಫೋನ್ ಬರೋಂಗಿಲ್ಲ. ಯಾವುದೇ ರೀತಿ ಆಟೋ ರಿಕ್ಷಾ ಚಾಲಕರು ಗ್ರಾಹಕರಿಗೆ ನಾವು ಫೋನ್ ಕೊಡ್ರಿ ಅಂತ ಹೇಳಿದಾಗ ಅವರ ವಲಯಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಎಂಥ ವ್ಯಕ್ತಿಗಳಾದ್ರೂ ಹೆಂಗೆ ಏನಾದರೂ ತಿಳ್ಕೊಂಡು ನಾವು ಫೋನ್ ಕೊಡೋದು ಇನ್ನೊಂದು ಮಾಡಬೇಕು. ಆದರೆ ಎಲ್ಲ ಆಟೋ ರಿಕ್ಷಾ ಚಾಲಕರು ಜಾಗೃತರಾಗಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ.